ಆದ್ಯನ್ ಮದ್ವೆ ದಿನನೇ ನೀನು ಇಲ್ಲಿ ಕಟ್ಟಾಕಿದಾರಲ್ಲೋ. ಆದ್ಯ ನಿನ್ನ ಇಷ್ಟೊಂದು ಪ್ರೀತಿ ಮಾಡ್ತಾಳ ಚಿಕ್ಕು. ನಾನು ಅನ್ಕೊಂಡೆ ಆದ್ಯ ಮದ್ವೆ ದಿನ ಅವಳ ಪಕ್ಕದಲ್ಲೇ ಕೂತಿರ್ತೀಯ ಅಂತ. ಈಗ ಅವಳ ಮದ್ವೆನೂ ನೋಡಕ್ಕಾಗಲ್ವಲ್ಲೋ ಚಿಕ್ಕು. ಏಯ್ ಸಾಕು ಮುಚ್ಚ ಬಾಯಿ. ನೀನ್ ಬೊಗಳ ತಕ್ಷಣ ನಾನು ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನ್ ಈ ಮನೆಯವ್ರನ್ನ ಎಷ್ಟು ಪ್ರೀತಿ ಮಾಡಿದ್ರು ನೀನಿರೋ ಜಾಗ ಇದೇನೆ. ನಾನು ಇನ್ನ ಮರ್ತಿಲ್ಲ ಕಣೋ ನನ್ನ ಮದ್ವೆ ಟೈಮಲ್ಲಿ ನೀನ್ ಏನೆಲ್ಲ ಕಿತಾಪತಿ ಮಾಡಿದ್ಯಾ ಅಂತ. ರಿವೆಂಜ್ ತೀರ್ಸ್ಕೊಳ್ಳೋಣ ಅಂತ ನಾನು ಕಾಯ್ತಾ ಇದ್ದೆ. ಆದ್ರೆ ನಿನ್ನ ಈ ರೀತಿ ಕಟ್ಟಾಕಿರೋದನ್ನ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗಾದ್ರೂ ಗೊತ್ತಾಯ್ತಾ ನಿನ್ ಯೋಗ್ಯತೆ ಏನು ಅಂತ? ಚೀಕು ಯೋಗ್ಯತೆ ಬಗ್ಗೆ ಮಾತಾಡೋದು ನಿನಗೆ ಯೋಗ್ಯತೆ ಇದೆಯಾ? ಅವನನ್ನು ಇಲ್ಲಿ ಕಟ್ಟಾಕಿದೀವಿ ಅನ್ನೋ ಮಾತ್ರಕ್ಕೆ ಅವನನ್ನು ಚೀಪಾಗಿ ನೋಡ್ತಾ ಇದೀವ ಅಂತ ಅಲ್ಲ ಅರ್ಥ. ನಿನಗೆ ಕೆಟ್ಟ ಉದ್ದೇಶಗಳಿದ್ದಕ್ಕೆ ನಾವು ನಿನ್ನನ್ನು ಅವಾಯ್ಡ್ ಮಾಡಿದ್ದು. ಆದರೆ ಚೀಕು ನಮ್ಮನೆ ಸದಸ್ಯ, ಅವನಿಗೆ ನಮ್ಮ ಮನಸ್ಸಲ್ಲಿ ಸ್ಪೆಷಲ್ ಜಾಗ ಕೊಟ್ಟಿದ್ದೀವಿ. ಓಹೋ, ನೀನು ನನ್ನ ಕೆಟ್ಟ ಉದ್ದೇಶದ ಬಗ್ಗೆ ಮಾತಾಡ್ತೀಯಾ? ನಿನಗೆ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ವಾ ಮಿಸ್ಟರ್ ಅಭಿಮನ್ಯು? ನನಗೆ ಕೆಟ್ಟ ಉದ್ದೇಶ ಇಲ್ಲ ಅಂತ ಎದೆ ತಟ್ಕೊಂಡು ಹೇಳ್ತೀನಿ. ಓಹೋ, ಶ್ರಾವಣಿ ಅಕ್ಕನ್ನ ಮದ್ವೆ ಮಾಡ್ಕೊಂಡಿದ್ದ ಉದ್ದೇಶ ಏನಿತ್ತು ಪಾಪ? ಶ್ರಾವಣಿ ನನ್ನ ಹೆಂಡತಿ, ಅವಳನ್ನ ಎಷ್ಟು ಕಾಡ್ಸಿದ್ದೀನೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ನಾನು ಪ್ರೀತಿ ಮಾಡ್ತೀನಿ. ಅದು ನಾನು ನಿನಗೆ ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಳ್ಳೆಯವ್ರಿಗೆ ಒಳ್ಳೆಯವರೇ ಸಿಗ್ತಾರಂತಾರಲ್ಲ, ಅದು 100ಕ್ಕೆ 100 ಸತ್ಯ. ಅಂದ್ರೆ ನಾನು ಕೆಟ್ಟೋಳ? ನನಗೆ ಗೊತ್ತಿಲ್ಲ, ನೀನು ಅದನ್ನ ತೋರಿಸ್ತಾ ಇದೆಯಾ. ಅಭಿ, ಮರ್ಯಾದೆ ನೀನೇನು ಮಾತಾಡೋದು ಸಹಿಸ್ಕೊಂಡಿರ್ತೀನಿ ಅನ್ಕೋಬೇಡ. ಶ್ರಾವಣಿ ತಂಗಿ ಆಗಿದ್ದಕ್ಕೆ ನೀನು ಮಾತಾಡೋದನ್ನ ಕೇಳಿಸ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ದೆ ನೀನು? ಏನು ಮಾಡೋಕ್ಕಾಗಲ್ಲ. ಇಷ್ಟೊಂದೆಲ್ಲ ಕೇವಲವಾಗಿ ಮಾತಾಡಬೇಡ ನನ್ನ ಬಗ್ಗೆ. ನಿನ್ನ ಜೊತೆ ಮದುವೆ ನಿಂತೋಗಿದೆ, ನಿನ್ಗೆ ದೊಡ್ಡ ಅನ್ಯಾಯ ಆಗಿದೆ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಕೊಡ್ತಾ ಇಲ್ಲ ನಾನು. ನಿನಗೇನಾದ್ರು ಬೈದು ಬಿಟ್ರೆ ನಿನ್ಗೆ ನೋವಾಗುತ್ತೆ ಅಂತ ಯೋಚನೆ ಕೂಡ ನನಗಿಲ್ಲ. ನೋಡು, ಚೀಕುಗೆ ಬೆಲೆ ಕೊಡ್ತಿರೋರ್ನ ನನ್ನ ಮನೆ ಹೊಸಲು ಕೂಡ ದಾಟಕ್ಕೆ ಬಿಡಲ್ಲ. ಅಷ್ಟೇ ಅಲ್ಲ, ಚೀಕುಗೆ ಬೆಲೆ ಕೊಡದೇ ಇರೋರಿಗೆ ನಾವು ಕೂಡ ಬೆಲೆ ಕೊಡಲ್ಲ. ಮೊದಲು ಪ್ರಾಣಿಗಳನ್ನ ಪ್ರೀತಿಸೋದು ಕಲ್ಕೋ, ಆಮೇಲೆ ಮನುಷ್ಯರ ಪ್ರೀತಿ ತಾನಾಗೆ ಸಿಗುತ್ತೆ. ಪ್ರೀತಿ ಬಗ್ಗೆ ನೀನು ನನಗೆ ಹೇಳ್ಕೊಡ್ತೀಯ? ನಿನ್ನ ಹೆಂಡತಿ ಜೊತೆ ಆಡಿದ ಪ್ರೀತಿ ನಾಟಕ ಎಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಾವು ಜಗಳ ಆಡ್ತೀವಿ, ಒಂದಾಗ್ತೀವಿ, ಕಿತ್ತಾಡ್ತೀವಿ, ಮುನ್ಸ್ಕೊಂತೀವಿ, ಮುದ್ದಾಡ್ತೀವಿ. ಇದೇ ಗಂಡ ಹೆಂಡತಿ ಸಂಬಂಧ. ಶ್ರಾವಣಿ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಮಾತಾಡೋ ಯೋಗ್ಯತೆ ಕೂಡ ನನಗಿಲ್ಲ.